ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಮತ್ತೊಂದು ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಹೀರೋ GoPro 8 Mediamod ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡೋಣ ಅಂತೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ಒಂದು Mediamod 8 ಬಂದುಬಿಟ್ಟು ನಿಮಗೆ GoPro 8ಗೆ ಮಾತ್ರ ಸೂಟಬಲ್ ಆಗಿರುತ್ತೆ. ನನ್ನ ಹತ್ರ ಈ ಹಿಂದೆ ಉಲಾನ್ಸಿ GoPro 8 ಹೌಸಿಂಗ್ ಇತ್ತು. ಅದಕ್ಕೆ ನಾನು GoPro ಆಡಿಯೋ ಅಡಾಪ್ಟರ್ನ ಯೂಸ್ ಮಾಡ್ತಾಯಿದ್ದೆ. ಬಟ್ ಏನಾಗ್ತಾಯಿತ್ತು, ಈ ಒಂದು ಆಫ್ಟರ್ ಮಾರ್ಕೆಟ್ ಏನು ಹೌಸಿಂಗ್ ಇದೆ ಅದು ಈ ಗ್ಲೌಸ್ ಹಾಕ್ಕೊಂಡಾಗ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗೋದು. ಆಮೇಲೆ ರೈಡಿಂಗಲ್ಲಿ ಇದ್ದಾಗ ಎಷ್ಟು ಈಸಿಯಾಗಿರುತ್ತೋ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೆ ಅಷ್ಟು ನಮಗೆ ಕಂಫರ್ಟಬಲ್ ಆಗಿರುತ್ತೆ. ಆ ಒಂದು ಕಾರಣಕ್ಕೆ ನಾನು Mediamodನ ಟ್ರೈ ಮಾಡೋಣ ಅಂತೇಳಿ ಒಂದು Mediamodನ ತರಿಸ್ಕೊಂಡಿದ್ದೀನಿ. ಸೊ ಈ ಒಂದು Mediamod ಹೇಗಿದೆ, ಇದ್ರದ್ದು ಫೀಚರ್ಸ್ ಹೇಗಿದೆ, ಜೊತೆಗೆ ಆಡಿಯೋ ಕ್ವಾಲಿಟಿ ಹೇಗೆ ಬರುತ್ತೆ ಕಂಪೇರ್ ಟು ಆಡಿಯೋ ಅಡಾಪ್ಟರ್, ಇದನ್ನೆಲ್ಲ ಈ ವಿಡಿಯೋದಲ್ಲಿ ನೋಡೋಣ. ಹಾಗಿದ್ರೆ ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. Mediamod 8 ಬಾಕ್ಸು, ಇದ್ರ ಒಳಗಡೆ ನಿಮಗೆ Mediamod 8 Mediamod ಫಾರ್ GoPro 8 ಇರುತ್ತೆ. ಪ್ಲಸ್ ಮೌಂಟಿಂಗ್ ಬಕಲ್ ಇರುತ್ತೆ, ಒಂದು ಥಂಬ್ ಸ್ಕ್ರೂ ಇರುತ್ತೆ. ಬಾಕ್ಸಿಂಗ್ ನೋಡ್ತಾ ಇದ್ದರೆ ಮುಂಚೆನೇ ಯಾರೋ ಓಪನ್ ಮಾಡಿದ್ದಾರೆ ಅಂತ ನನ್ನ ಫೀಲಿಂಗು. ಐ ಡೋಂಟ್ ನೋ, ಆನ್ಲೈನಲ್ಲಿ ಯಾರಾದರೂ ತೊಗೊಂಡು ಅವ್ರಿಗೆ ಯೂಸ್ ಮಾಡಿ ರಿಟರ್ನ್ ಕಳಿಸಿರ್ತಾರಲ್ಲ, ಆ ಪ್ರಾಡಕ್ಟ್ಗಳನ್ನೇ ನಮಗೆ ಕಳಿಸ್ತಾರೆ. ಸೊ ನಿಮಗೆ ಒಂದು ಲೈಫ್ ಟೈಮ್ ಲಿಮಿಟೆಡ್ ವಾರಂಟಿದು ಈ ಒಂದು ಬುಕ್ಲೆಟ್ ಇದೆ. ಜೊತೆಗೆ ಯೂಸರ್ ಗೈಡ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡೋದು, ಆಪ್ರೇಟ್ ಹೇಗೆ ಮಾಡೋದು ಅಂಥೇಳಿ. ನಿಮಗೆ ಒಂದು ಮೌಂಟಿಂಗ್ ಬಕಲ್ ಕೊಟ್ಟಿದ್ದಾರೆ, ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಪ್ಯಾಕಿಂಗ್ ನೋಡಿದ್ರೆ ಎಲ್ಲ ಕಿತ್ಕೊಬರ್ತಾ ಇದೆ. ಮೋಸ್ಟ್ ಪ್ರಾಬಬ್ಲಿ ಯಾರಿಗೋ ಕೊಟ್ಟಿದ್ದಾರೆ, ಅವರು ರಿಟರ್ನ್ ಮಾಡಿದ್ದಾರೆ. ಆ ರಿಟರ್ನ್ ಪ್ರಾಡಕ್ಟೇ ನನಗೆ ಬಂದಿದೆ, ನಾಟ್ ಶ್ಯೂರ್. ಸೊ ಇದು Mediamod ಫಾರ್ GoPro 8. ಇದು ತುಂಬಾ ಲೈಟ್ ವೆಯ್ಟ್ ಆಗಿದೆ ಆ್ಯಂಡ್ ಇದರಲ್ಲಿ ತುಂಬಾ ಒಳ್ಳೊಳ್ಳೆ ಫೀಚರ್ಸ್ಗಳು ಕೊಟ್ಟಿದ್ದಾರೆ. ಅದು ಏನು ಅಂತ ನಿಮ್ಗೆ ಹೇಳ್ತೀನಿ. ಎಕ್ಸ್ಟರ್ನಲ್ ಮೈಕ್ ಕೊಟ್ಟಿದ್ದಾರೆ ಇದರಲ್ಲಿ. ಒಂದು ಡಿಸ್ಅಡ್ವಾಂಟೇಜ್ ಏನಂದರೆ, ನಾವು ಮಳೆಯಲ್ಲಿ ಇದನ್ನು ಯೂಸ್ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಈ ಒಂದು ಸ್ಪೀಕರ್ ಮೈಕ್ ಇಲ್ಲದೆ ಹೋಗಿದ್ದಿದ್ರೆ ನಾವು ಇದನ್ನು ಮಳೇಲಿ ಕೂಡ ಯೂಸ್ ಮಾಡ್ಬೋದಾಗಿತ್ತು. ನೋಡೋಣ, ಇದಕ್ಕೂ ಏನಾದರೂ ಒಂದು ಜುಗಾಡ್ ಮಾಡಿಬಿಟ್ಟು ರೈನಲ್ಲಿ ಯೂಸ್ ಮಾಡೋಕ್ಕಾಗತ್ತಾ ಅಂತ ಯಾವುದೋ ರೈಡ್ಗೆ ಹೋದಾಗ, ಮಳೆ ಬಂದಾಗ ಟ್ರೈ ಮಾಡಿ ನೋಡೋಣ. ಈ ಒಂದು ಬಟನ್ ಕೊಟ್ಟಿದ್ದಾರೆ ಇದನ್ನು ಓಪನ್ ಮಾಡಿದ್ರೆ ಈ ಥರ ಓಪನ್ ಆಗುತ್ತೆ. ಇದು ಹೀರೋ GoPro 8 ಬ್ಲ್ಯಾಕ್. ಸೊ ಈ ಒಂದು ಬ್ಯಾಟ್ರಿ ಡೋರ್ ಏನಿದೆ ಇದನ್ನು ಫಸ್ಟು ತೆಗಿಬೇಕಾಗತ್ತೆ. ಇದು ತೆಗೆದೇ ಹೋದರೆ ನಿಮಗೆ Mediamod ಒಳಗಡೆ ಕೂರಲ್ಲ. ಇದು ತೆಗೆದಿದ್ದ ಕೂಡಲೇ ಈ ಒಂದು ಏನು ಸಾಕೆಟ್ ಇದೆಯೋ ಇದನ್ನು ನೋಡ್ಕೊಳ್ಳಿ. ಇದನ್ನು ಈ ಥರ ಫುಲ್ಲು ಪ್ರೆಸ್ ಮಾಡಿ, ಅದಾದಮೇಲೆ ಲಾಕ್ ಮಾಡಿ. ಈ ಕೇಸಿಂಗಿಗೂ ಇದಕ್ಕೂ ಎಷ್ಟು ಡಿಫ್ರೆಂಟ್ ಇದೆ ನೋಡಿ. ಇದು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಇದು ಬಂದುಬಿಟ್ಟು ಆಫ್ಟರ್ ಮಾರ್ಕೆಟು ಉಲಾನ್ಸಿ ಅವ್ರದ್ದು. ಈ ಒಂದು ಅಡಾಪ್ಟ್ರು ಈ ಥರ ಇರುತ್ತೆ. ನಿಮಗೆ ಈ ವೈರೆಲ್ಲ ಎಕ್ಸ್ಪೋಸ್ ಆಗಿರುತ್ತೆ, ಈ ಥರ ಕನೆಕ್ಟ್ ಮಾಡಬೇಕಾಗತ್ತೆ. ಜೊತೆಗೆ ಇಲ್ಲಿಂದ ನಿಮಗೆ ಮೈಕ್ ಹೋಗುತ್ತೆ. ಸೊ ಎಲ್ಲೋ ಒಂದು ಕಡೆ ಇದು ಅಷ್ಟೊಂದು ನೀಟಾಗಿ ಕ್ಲೀನಾಗಿರಲ್ಲ. ಇದಾದರೆ ನೋಡಿ ಎಷ್ಟು ಸಿಂಪಲ್ ಆಗಿದೆ, ಚೆನ್ನಾಗಿದೆ. ನನಗಂತೂ ಭಾರಿ ಇಷ್ಟ ಆಯಿತು. ಆಮೇಲೆ GoPro ಕಂಪ್ನಿ ಅಂದಮೇಲೆ ಪ್ರೀಮಿಯಮ್ ಆಗಿದ್ದೇ ಇರುತ್ತೆ. ಸೊ ಚೆನ್ನಾಗಿದೆ ಇದು. ಹೆಲ್ಮೆಟ್ಗೆ ಸೆಟಪ್ ಮಾಡೋಣ, ಸೊ ದಟ್ ಒಂದು ರೈಡ್ ಹೋಗ್ಬಿಟ್ಟು ಹಾಗೆ ಸೌಂಡ್ ಕ್ವಾಲಿಟಿ ಹೇಗಿದೆ ನೋಡೋಣ. ಸೆಟಪ್ ಎಲ್ಲ ಆಯಿತು. ನಾನು ಆಲ್ರೆಡಿ ಮೈಕ್ನ ಹೆಲ್ಮೆಟ್ಗೆ ಫಿಕ್ಸ್ ಮಾಡಾಗಿದೆ. ಸೊ ಈ ಒಂದು 3.5mm ಜಾಕ್ನ ಕನೆಕ್ಟ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಹಾಗೆ ಒಂದು ರೈಡ್ ಹೋಗ್ಬಿಟ್ಟು ಹೇಗಿದೆ ಸೌಂಡ್ ಕ್ವಾಲಿಟಿ ಅಂತ ಚೆಕ್ ಮಾಡೋಣ. Sound testing 1 2 3 1 2 3 1 2 3.
ಸೊ ನನ್ನ ವಾಯ್ಸು ನಿಮಗೆ ಕರೆಕ್ಟಾಗಿ ಕೇಳಿಸ್ತಾ ಇದೆ ಅಂತ ಅಂದ್ಕೊತೀನಿ. ಜೊತೆಗೆ ನನ್ನ ಈ ಹಿಂದಿನ ಏನು ಆಡಿಯೋ ಅಡಾಪ್ಟ್ ಯೂಸ್ ಮಾಡಿ ವ್ಲಾಗ್ ಮಾಡ್ತಾಯಿದ್ನೋ ಅದಕ್ಕಿಂತ ಬೆಟ್ರಾಗೆ ಕೇಳಿಸ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ಒಂದು ಸ್ಯಾಂಪಲ್ ಕ್ಲಿಪ್ನ ಪ್ಲೇ ಮಾಡಿ ನೋಡಿದೆ. ಆಡಿಯೋ ತುಂಬಾ ಎನ್ರಿಚ್ ಆಗಿತ್ತು. ನನ್ನ ಪ್ರಿವಿಯಸ್ ಏನು ಸೆಟಪ್ ಇದೆಯೋ ಅದಕ್ಕಿಂತ ಬೆಟ್ರಾಗಿ ಅಂತಲೇ ಅನ್ನಿಸ್ತಾ ಇದೆ. ಗ್ಲಿಚ್ ಅನ್ನೋದೆಲ್ಲ ನೋಡಬೇಕು. ಕೆಲವೊಂದು ಸರಿ ಇದು ಕೂಡ ಗ್ಲಿಚ್ ಆಗಿಬಿಡುತ್ತೆ. ಏನಂದರೆ ಇನ್ಪುಟ್ಟು ತೊಗೊಳ್ಳಲ್ಲ ಸರಿಯಾಗಿ. ಸೊ ತೊಗೊಳ್ತಿರ್ಬೇಕಾದ್ರೆ ಏನಾಗುತ್ತೆ, ಎಕ್ಸ್ಟೀರಿಯರ್ ಏನು ಮೈಕ್ ಇದೆಯೋ ಮೀಡಿಯಾಮಾಡ್ದು ಅದರಿಂದನೇ ರೆಕಾರ್ಡ್ ಆಗ್ತಾ ಇರುತ್ತೆ. ಹಾಗೇನಾಗುತ್ತೆ, ನಮ್ಮ ವಾಯ್ಸು ಅಷ್ಟು ಚೆನ್ನಾಗಿ ರೆಕಾರ್ಡ್ ಆಗೇ ಇರಲ್ಲ. ಸೊ ಲೆಟ್ ಸಿ ಹೇಗೆ ಏನು ಮುಂದೆ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. 1,500 ಸಬ್ಸ್ಕ್ರೈಬರ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ನಾನಿನ್ನ ತುಂಬ ತಿದ್ಕೊಳ್ಳೋದಿದೆ ವ್ಲಾಗಿಂಗ್ ಮಾಡೋ ವಿಚಾರದಲ್ಲಿ. ಪ್ರತಿಯೊಂದು ವಿಡಿಯೋ ಮಾಡ್ತಾ ನನ್ನಲ್ಲಿ ಐ ಥಿಂಕ್ ಡೆವಲಪ್ಮೆಂಟ್ ನಾನೇ ಮಾಡ್ಕೊತೀನಿ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲೇ ಮುಗಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಗುಡ್ ನೈಟ್, ಟೇಕ್ ಕೇರ್.